ಗೈಸ್ ಮನೆಗೆ ಹೋಗೋಣ ಆಧಾರ್ ಕಾರ್ಡ್ ಮೊಬೈಲ್ ನಂಬರ್ ಚೇಂಜ್ ಮಾಡ್ಕ. ಸೊ 5 ನಿಮಿಷದ ಮಾಡ್ಲಾಕ ನಿಮ್ಮ ಮೊಬೈಲಿಗೆ ಮಾಡ್ಲಾಕ. ಸೊ ಅದಕ್ಕೋಸ್ಕರ ಸೈಬರ್ ಹೋಗ್ಬೇಕಂತಿಲ್ಲ, ಆಧಾರ್ ಸೆಂಟ್ರಿಗೆ ಹೋಗ್ಬೇಕಂತಿಲ್ಲ ಆಯ್ತಾ. ಸೊ ಮನೆಗೆ ಹೋಗೋಣ ಆರಾಮ್ಸೆ ಮಾಡ್ಲಾಕ. ಸೊ ಈ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ, ನೀವು ಆಮೇಲೆ ಮಾಡಿದವ್ರು ನಿಮ್ಗೆ ಬೇಕಾದ್ದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಆಮೇಲೆ ಒಂದು ಫಾಲೋ ಸಹ ಮಾಡಿ ಆಯ್ತಾ. ಸೊ ಹೇಗೆ ಮಾಡೋದು ಒಂದು ಪ್ರೊಸೀಜರ್ ಹೇಳ್ತೇನೆ. ಮೊದಲಿಗೆ ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರಿಗೆ ಹೋಗಿ ಆಧಾರ್ ಅಂತ ಸರ್ಚ್ ಮಾಡಿ. ಆಧಾರ್ ಸರ್ಚ್ ಮಾಡೋಕ್ಕೂ ಅಲ್ಲೊಂದು ಆ್ಯಪ್ ಬತ್ಕಣಿ, ಆಧಾರ್ ಅಲ್ಲ ಬರೀ ಆಧಾರ್ ಅಂತ. ಸೊ ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಆದಮೇಲೆ ಓಪನ್ ಮಾಡಿ ಅಲೋ ಮಾಡಿ. ಸೊ ಇದನ್ನೆಲ್ಲ ಸ್ಕಿಪ್ ಮಾಡಿ, ಇದೆಲ್ಲ ಬೇಕಂತ ಇಲ್ಲ. ಸೊ ಸ್ಕಿಪ್ ಆಮೇಲೆ ಐ ಆಮ್ ರೆಡಿ ವಿತ್ ಮೈ ಆಧಾರ್ ಅಂತ ಕ್ಲಿಕ್ ಮಾಡಿ ನಿಮ್ಮ ಆಧಾರ್ ನಂಬರ್ ಹಾಕಿ. ಸೊ ಆಧಾರ್ ನಂಬರ್ ಫುಲ್ ಟೈಪ್ ಮಾಡಿ ಆದಮೇಲೆ ಕಂಟಿನ್ಯೂ ವಿತ್ ಆಧಾರ್ ನಂಬರ್ ಅಂತ ಕ್ಲಿಕ್ ಮಾಡಿ. ಸೊ ಅದು ನೆಕ್ಸ್ಟ್ ಪೇಜಿಗೆ ಕರ್ಕೊಂಡು ಹೋಗುತ್ತೆ. ಸೊ ಅದಾದಮೇಲೆ ಟಿಕ್ ಮಾಡಿ ಪ್ರೊಸೀಡ್ ಮಾಡಿ. ಸೊ ನಿಮ್ಮದು ಯಾವ ಮೊಬೈಲಿಂದ ಆಧಾರ್ ನಂಬರ್ ಲಿಂಕ್ ಉಂಟು ಅದೇ ನಂಬರಿಗೆ ಅದೇ ಮೊಬೈಲ್ ನಂಬರಲ್ಲಿ ಮಾಡಬೇಕು. ಸೊ ಅದರಿಂದ ಒಂದು ಮೆಸೇಜ್ ಹೋಗ್ತದೆ ವೆರಿಫೈ ಮಾಡಲಿಕ್ಕೆ. ಸೊ ಆಧಾರ್ ಕಾರ್ಡ್ ನಿಮ್ಮದು ನಂಬರಲ್ಲಿ ಉಂಟಾ ಅಂತ ಚೆಕ್ ಮಾಡಲಿಕ್ಕೆ. ಸೊ ಅದು ಮೊಬೈಲ್ ನಂಬರ್ ವೆರಿಫೈ ಆದಮೇಲೆ ಕಂಟಿನ್ಯೂ ವಿತ್ ಫೇಸ್ ಅಥೆಂಟಿಕೇಶನ್ ಇರುತ್ತೆ. ಸೊ ನೀವು ಫೇಸ್ನ ಅಥೆಂಟಿಕೇಟ್ ಮಾಡಬೇಕಾಗ್ತದೆ. ಸೊ ಈಗ ಕ್ಲಿಕ್ ಮಾಡಿ ನಿಮ್ಮದು ಫೇಸ್ ಹತ್ರ ಕರೆಕ್ಟ್ ಸರ್ಕಲ್ ಇಟ್ಟು ಒಂದು ಬ್ಲಿಂಕ್ ಮಾಡಿ ಕಣ್ಣು ಮುಚ್ಚಿ ತೆಗೆದ್ರೆ ಆಯ್ತು. ಸೊ ಆಟೋಮೆಟಿಕ್ ಫೋಟೋ ಕ್ಲಿಕ್ ಆಯ್ತು. ಆಮೇಲೆ ನೆಕ್ಸ್ಟ್ ಕ್ಲಿಕ್ ಮಾಡಿದರೆ ಆಯಿತು. ಪ್ರೊಸೀಡ್ ಮಾಡಿ. ಸೊ ಆಮೇಲೆ ಅದಕ್ಕೊಂದು ಪಿನ್ ಸೆಟ್ ಮಾಡಲಿಕ್ಕೆ ಇರ್ತದೆ. ಸೊ ಲಾಗಿನ್ ಪಿನ್ ಅಷ್ಟೇ, ಅದು ನೀವು ಯಾವ್ದು ಬೇಕಾದ್ರೆ ಇಡ್ಬೋದು. ಸೊ ಅದಾದಮೇಲೆ ಕಂಟಿನ್ಯೂ ಆದಮೇಲೆ ಜಸ್ಟ್ ನಿಮ್ಮದು ಬಾರ್ಕೋಡ್ ಬರ್ತದೆ. ಸೊ ಅಲ್ಲಿಂದ ಕೆಳಗಿಂದ ಮೇಲ್ ಸ್ವೈಪ್ ಮಾಡಿದೆ ಅದೆಲ್ಲ ಸ್ಕಿಪ್ ಮಾಡಿ ಆಪಕ್ಕೂ ಮೇಲ್ ಸ್ವೈಪ್ ಮಾಡಿ ಆಪಕ್ಕೂ ಅಪ್ಡೇಟ್ ಮೈ ಆಧಾರ್ ಅಂತ ಎತ್ಕೊಳ್ಳಿ. ಅದು ಕ್ಲಿಕ್ ಮಾಡಿ ಅಪ್ಡೇಟ್ ಮೊಬೈಲ್ ನಂಬರ್ ಅಂತ ಎತ್ಕೊಳ್ಳಿ. ಅದು ಕ್ಲಿಕ್ ಮಾಡಿ 7 ಡೇಸಲ್ಲಿ ಅಪ್ಡೇಟ್ ಆಗ್ತದೆ. ಸೊ ₹75 ಪೇ ಮಾಡಬೇಕಾಗ್ತದೆ. ಸೊ ಇಲ್ಲಿ ನಿಮ್ಮದು ಹೊಸ ನಂಬರ್ ಯಾವ್ದು ಹಾಕಬೇಕು ಅದನ್ನು ಹಾಕಿ ಅದಕ್ಕೆ OTP ಬರ್ತದೆ. OTP ಹಾಕಿದ್ಮೇಲೆ ಜಸ್ಟ್ ₹75 ಪೇ ಮಾಡಿದರೆ ಆಯಿತು. ಸೊ ವಿದಿನ್ 7 ಡೇಸ್ ನಿಮ್ಮ ಆಧಾರ್ ಕಾರ್ಡ್ ನಂಬರ್